ಒಂದ್ಸಲ ಈ ದೇಸಿ ಸ್ಟೈಲ್ ಮೊಟ್ಟೆ ಕೋಳಿ ಬಿರಿಯಾನಿ ಮಾಡಿ ನೋಡಿ, ಈ ರುಚಿ ಯಾವಾಗ್ಲೂ ಮರಿಯಲ್ಲ. ಕುಕ್ಕರ್ಗೆ 1 ಕಪ್ ಎಣ್ಣೆ ಹಾಕೊಂಡು ನಾನಿಲ್ಲಿ ತೋರಿಸಿರೋ ಎಲ್ಲಾ ಸ್ಪೈಸಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. 5 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಹಾಕೊಂಡು ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಂಡು 1 ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದಕ್ಕೆ 1/4 ಸ್ಪೂನ್ ಅರಿಶಿನ, 2 ಸ್ಪೂನ್ ಗರಂ ಮಸಾಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅರ್ಧ ಕಪ್ ಮೊಸರು ಸೇರಿಸ್ಕೋಬೇಕು. ನಂತರ ಇದಕ್ಕೆ 2 ಕೆಜಿ ಮೊಟ್ಟೆ ಕೋಳಿ ಮಾಂಸ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿರೋ 4 ಹಸಿ ಮೆಣಸಿನಕಾಯಿ, 5 ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮೊಟ್ಟೆ ಎಲ್ಲಾ ಪದಾರ್ಥನು ಮೇಲ್ ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 5 ವಿಷಲ್ ಬರ್ಸ್ಕೊಳ್ಳಿ. ನಂತರ ಕುಕ್ಕರ್ ಆರಿದ್ಮೇಲೆ ಮೊದಲೇ ನೆನೆಸಿರೋ 5 ಪಾವ್ ಸೋನಾ ಮಸೂರಿ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡಿ 1:2 ರೇಷಿಯೋದಲ್ಲಿ ನೀರ್ ಹಾಕೊಂಡು 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಬಿರಿಯಾನಿ ಪುಡಿ ಹಾಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಚೆಕ್ ಮಾಡಿ ಮತ್ತೆ 1 ವಿಷಲ್ ಬರ್ಸ್ಕೊಳ್ಳಿ. ಕುಕ್ಕರ್ ಪ್ರೆಷರ್ ಕೂಲ್ ಆದ್ಮೇಲೆ ಓಪನ್ ಮಾಡಿದ್ರೆ ಹಳ್ಳಿ ಶೈಲಿಯ ಮೊಟ್ಟೆ ಕೋಳಿ ಬಿರಿಯಾನಿ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನಷ್ಟು ರುಚಿಯಾದ ಕನ್ನಡ ಅಡುಗೆ ರೆಸಿಪಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ.